ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಮಾವಿನಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ ಇದು. ಶುರು ಮಾಡೋಣ. ಇವಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮಾವಿನಕಾಯಿನಲ್ಲಿ ಇದನ್ನು ನೀವು ಮಾಡ್ಬೋದು. ಮಾವಿನಕಾಯಿ ಗೊಜ್ಜಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಎಳ್ಳು 1 ಟೇಬಲ್ ಸ್ಪೂನಷ್ಟು, ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು, ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನು, ಒಣ ಕೊಬ್ಬರಿ ಮತ್ತು ಬೆಲ್ಲ 2 ಟೇಬಲ್ ಸ್ಪೂನಷ್ಟು, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೇಬಲ್ ಸ್ಪೂನು, ಮತ್ತು ಇಂಗು ಮತ್ತು ಮೆಣಸಿನ್ಕಾಯಿ ನೀವು ಖಾರ ತಕ್ಕಂತೆ ನೀವು ತೊಗೋಬೇಕು. ಮತ್ತು ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ತೋತಾಪುರಿ ಮಾವಿನಕಾಯಿ ಆದರೂ ತೊಗೋಬೋದು, ಇಲ್ಲ ಹುಳಿ ಮಾವಿನಕಾಯಿ ಆದರೂ ತೊಗೋಬೋದು. ಹುಳಿ ಮಾವಿನಕಾಯಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಖಾರ ಸಿಹಿ ಎಲ್ಲ ನೋಡ್ಕೊಂಡು ಹಾಕಬೇಕಾಗುತ್ತೆ. ನೀವು ತೋತಾಪುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ, ಹಾಗಾಗಿ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ಬೋದು. ನೆಕ್ಸ್ಟ್ ಇವಾಗ ನಮಗೆ ಖಾರಕ್ಕೆ ಮೆಣಸಿನ್ಕಾಯಿ ಬೇಕು. ನಾವು 8 ಗುಂಟೂರು ಮೆಣಸಿನ್ಕಾಯಿ ಮತ್ತು 8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಾವಿನಕಾಯಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ತೆಗೆದೇ ಕೂಡ ಹಾಕಿ ಕಟ್ ಮಾಡಿ ಕೂಡ ಇದನ್ನು ಉಪಯೋಗಿಸ್ಬೋದು. ನಾನಿಲ್ಲಿ ಒಂದು ದಪ್ಪದೊಂದು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಹುಳಿ ಇಷ್ಟ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಹುಳಿ ಇರೋವಂಥದ್ದನ್ನು ನಾನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ತೊಗೋಬೇಕು, ಮತ್ತು ಹಾಗೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ. ಶುರು ಮಾಡೋಣ. ಇವಾಗ ನಾನಿಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಮೆಂತ್ಯ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಮತ್ತು ಎಳ್ಳನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು, ಇಂಗು ಒಂದು 1/4 ಟೇಬಲ್ ಸ್ಪೂನಷ್ಟು. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನಾನು ಇವಾಗಲೇ ಸೇರಿಸ್ಕೊಂಡು ಎಲ್ಲನೂ ಹುರ್ಕೋತಾ ಇದ್ದೀನಿ. ಒಣ ಕೊಬ್ಬರಿ, ಇದೆಲ್ಲ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಬಿಸಿಯಾಗಿದೆ. ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಕಾಳುಗಳು, ಕೊಬ್ಬರಿ ಎಲ್ಲ, ಅದನ್ನೆಲ್ಲ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕು. ಅದ್ರ ಜೊತೆಗೆ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೀರು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ್ದಕ್ಕೆ ಸಾಸಿವೆ ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಇಲ್ಲಿ ಮುರಿದು ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಇದೆಲ್ಲ ಸ್ವಲ್ಪ ಚಟ್ಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಹೋಳುಗಳನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ದೂರ ಹಣ್ಣು, ಇನ್ನು ಸ್ವಲ್ಪ ಹಣ್ಣಾಗುವಂಥ ಟೈಮಲ್ಲಿ ಇರುವಂಥ ಮಾವಿನಕಾಯಿನ ನಾನು ಉಪಯೋಗಿಸ್ತಾ ಇದ್ದೀನಿ. ನೀವು ತುಂಬ ಹಸಿ ಇರೋ ಮಾವಿನಕಾಯಿ ಕೂಡ ಉಪಯೋಗಿಸ್ಬೋದು. ಇದೇ ಥರ ಯೆಲ್ಲೋ ಕಲರ್ ಇರುವಂಥ ಮಾವಿನಕಾಯಿ ಉಪಯೋಗಿಸ್ಬೇಕು ಅಂತ ಎಲ್ಲ ಏನಿಲ್ಲ. ನಿಮ್ಗೆ ಯಾವ ಮಾವಿನಕಾಯಿ ಇಷ್ಟ ಆಗುತ್ತೆ ನೀವು ಆ ಮಾವಿನಕಾಯಿನಲ್ಲಿ ಇದನ್ನು ಗೊಜ್ಜನ್ನ ನೀವು ಮಾಡ್ಕೋಬಹುದು. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಏನಾಗುತ್ತೆ, ಈ ಸಮಯದಲ್ಲಿ ಮಾವಿನಕಾಯಿ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗಲೇ. ಮತ್ತು ಬೆಲ್ಲ, ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನೀವು ಗಟ್ಟಿ ಇರೋ ಬೆಲ್ಲ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಇವಾಗ ಮಾವಿನಕಾಯಿ ಎಲ್ಲ ಫುಲ್ಲು ಸಾಫ್ಟ್ ಆದಮೇಲೆ ಲಾಸ್ಟಲ್ಲಿ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋವಂತಹ ಮಸಾಲೆ ಪೌಡ್ರನ್ನ ಇದಕ್ಕೆ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳಿ. ಇದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹಂಗೆ ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ನಿಮಗೆ ಎಷ್ಟು ಬೇಕು ಗಟ್ಟಿ ನೋಡ್ಕೊಳ್ಳಿ. ನೀವು ತೆಳುಗೆ ಬೇಕಾ ಅಥವಾ ತುಂಬ ಗಟ್ಟಿ ಬೇಕಾ, ನಿಮಗೆ ನಿಮ್ಮ ಅಳತೆ ನೋಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಗೊಜ್ಜನ್ನು ನೀರು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮೊದಲೇ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನಗಳಲ್ಲಿ ಊಟ ಮಾಡ್ತೀವಲ್ಲ ಆ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.